ಅಲ್ಲಿ ಆ ಜಯಲಕ್ಷ್ಮಿಗೆ ರೇಪಿಂಗ್ ಸೀನ್ ಇತ್ತು ನನಗೆ. ಅದನ್ನು ನೋಡ್ಬಂದು ನಮ್ಮ ತಂದೆ ನಮ್ಮನ್ನ ಯಾವತ್ತೂ ಬೈದವರೇ ಇಲ್ಲ. ನಾವು ಎಷ್ಟು 6 ಸತಿ ಫೇಲ್ ಆದರೂ ಬೈತಾ ಇರಲಿಲ್ಲ ನನ್ನ. ಹೋಗ್ಬಿಟ್ಟು ಮೇಡಮ್ ಜೊತೆ ಶೇರ್ ಮಾಡ್ಕೊಂಡು ತಿಂತೀರಾ? ಇವತ್ತು ಅವಳು ಇಲ್ಲ ಬಿಡಿ, ಅವಳು ಜಿಂದಾಲ್ಗೆ ಹೋಗಿದ್ದ. ನಾಳೆ ತಿಂತೀನಿ ಅಂದ್ರಲ್ಲ, ನಾಳೆ ಸಿಗ್ತಾರೆ. ಚಿಕ್ಲೆಟ್ ತಿಂತಾ ಇದ್ದೀನಿ ಅದಕ್ಕೆ. ಯಾವಾಗಲೂ ಅಂಬರೀಷ್ ಅವ್ರ ಕಣ್ಣು ಕೆಂಪಾಗಿರುತ್ತೆ ಅಂತ, ಯಾಕೆ ಅಂತ? ಅದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಕೆಂಪಗಾಗಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಬ್ರದರ್ ಸ್ವಲ್ಪ ಇವನೇನು, ಅವರಿಬ್ಬರು ಇಂಜಿನಿಯರ್ಸ್, ಒಬ್ಬ ಡಾಕ್ಟ್ರು. ಸೊ ಇವನೇನು ಓದ್ತಾನೆ ಇಲ್ವಲ್ಲ ಅಂತ ಅದೊಂದು ಅವ್ರಿಗಿತ್ತು. ಓದಲ್ಲ ಇವನು, ಏನಿಲ್ಲ ಓದ, ಇವನು ನಮ್ಮ ಮನೆಯಿಂದ ಆಚೆಗೆ ಹೋದ ಅಂತ ಇತ್ತು. ಬಟ್ ಇದರ ನಶೆ ಏರಿಸುವಂತಹ ಫೀಲ್ಡ್ಗೆ ಹೋಗ್ಬೇಕು ಅನ್ಕೊಂಡವರು, ಅಂದ್ರೆ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡು. ನಶೆ ಏರ್ಸಕ್ಕೆ, ನಾಟ್ ಏರಕ್ಕೆ. ಅದೇ ಏರ್ಸಕ್ಕೆ, ಅದನ್ನೇ ನಾನು ಹೇಳಿದ್ದು. ಆದ್ರೆ ಈಗ ಇನ್ನೊಂದು ರೀತಿಯಲ್ಲಿ ನಟನೆಯ ನಶೆ ನಿಮ್ಗೆ ಏರಿದ್ ಹೇಗೆ ಅಂತ? ನಿಮ್ಗಂದ್ರೆ ಎಂಟ್ರಿ ಏನೋ ಆದ್ರಿ, ಬಟ್ ಇದನ್ನೇ ನನ್ನ ಫೀಲ್ಡ್ ಆಗಿ ತಗೋಬೇಕು ಅಂತ ಅನ್ಸಿದ್ ಯಾಕೆ ಅಂತ? ಬರ್ತಾ ಇತ್ತಲ್ಲ, ಅವಕಾಶಗಳು ಸಿಗ್ತಾ ಇತ್ತಲ್ಲ. ಐ ವಾಸ್ ಎ ಪ್ರೊಡ್ಯೂಸರ್ಸ್ ಆಕ್ಟರ್. ಅಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಹೋದಾಗ ನಿಮ್ಮ ಮನೇಲಿ ಯಾವ ರೀತಿ ಪ್ರತಿಕ್ರಿಯೆ ಇತ್ತು? ನಮ್ಮಲ್ಲಿ ಫಸ್ಟ್ ಪಿಕ್ಚರ್ಗೆ ಹೋದಾಗ ಅವ್ರಿಗೆ ಗೊತ್ತಿಲ್ಲ ಸಿನಿಮಾ ಏನಂದರೆ. ಬಿಕಾಸ್ ನಮ್ಮ ತಂದೆಯವರು ಸ್ವಲ್ಪ ತುಂಬ ಸಾಧು. ನಮ್ಮ ಮದರ್ ವಾಸ್ ಎ ಅನ್ಎಜುಕೇಟೆಡ್ ವಿಲೇಜ್ ಲೇಡಿ. ಅವ್ರಿಗೆ ಮದುವೆ ಆದಾಗ 9 ವರ್ಷ, ನಮ್ಮ ತಂದೆಗೆ 16 ವರ್ಷ. ಸೊ ಯು ಮಸ್ಟ್ ನೋ ಮೈ ಎಜುಕೇಷನ್ ಆಫ್ ಮೈ ಮದರ್, ಅವ್ರಿಗೇನಂತ. ಆದರೂ ಎಜುಕೇಷನ್ ಬರೀ ಡಿಗ್ರಿಗಳಲ್ಲೇ ಬರೋದಿಲ್ಲ, ಬೇರೆ ಥರ ಬರುತ್ತೆ. ಏನೋ ಒಂದು ಅವ್ರಿಗೆ, ನಾನು ಬಿಕಾಸ್ ಐ ವಾಸ್ ಲಿಟಲ್ ಒಂಥರ ಅವೇ ಫ್ರಮ್ ದರ್ ಫ್ಯಾಮಿಲಿ. ಬಟ್ ಮದರ್ ಆ್ಯಂಡ್ ಫಾದರ್ಗೆ ತುಂಬ ಹೋಪ್ಸ್. ಬ್ರದರ್ಸ್ಗಿಂತ ಸಿಸ್ಟರ್ಸ್ಗೂ ನನ್ನ ಕಂಡ್ರೆ ಆಸೆ, ನಮ್ಮ ಮದರ್ಗೆ ಫಾದರ್ಗೆ ಆಸೆ. ಬ್ರದರ್ ಸ್ವಲ್ಪ ಇವನೇನು, ಅವರಿಬ್ಬರು ಇಂಜಿನಿಯರ್ಸ್, ಒಬ್ಬ ಡಾಕ್ಟ್ರು. ಸೊ ಇವನೇನು ಓದ್ತಾನೆ ಇಲ್ವಲ್ಲ ಅಂತ ಅದೊಂದು ಅವ್ರಿಗಿತ್ತು. ಓದಲ್ಲ ಇವನು, ಏನಿಲ್ಲ ಓದ, ಇವನು ನಮ್ಮ ಮನೆಯಿಂದ ಆಚೆಗೆ ಹೋದ ಅಂತ ಇತ್ತು. ಬಟ್ ಇದರ ಹ್ಯಾಡ್ ಎ ಗಟ್ ಫೀಲಿಂಗ್, ಇವನು ಎಲ್ಲೋ ಒಂದಿನ ಆಗ್ತಾನೆ, ಇವನೇನೋ ಆಗ್ತಾನೆ ಅಂತ. ಬಟ್ ಸಿನಿಮಾ ಬಂದಾಗ ಏನು ಅವ್ರಿಗೆ ಗೊತ್ತಾಗಲಿಲ್ಲ. ಫಸ್ಟ್ ಸಿನಿಮಾ ನೋಡಿದ್ರು ಏನೋ ಒಂಥರ ಜನ ಅಲ್ಲೆಲ್ಲ ಸೆಕೆಂಡ್ ಶೋಯಿಂದನೇ ಚಪ್ಪಾಳೆ ಎಲ್ಲ ಹೊಡೆಯೋದು. ಸ್ವಲ್ಪ ನಮ್ಮ ಫಾದರ್ ವಿಲನ್ ಆದರೂ ತಡ್ಕೊಂಡ್ರು. ಅದಾದಮೇಲೆ ಒಂದು ದೇವರ ಕಣ್ಣು ಅಂತ ಒಂದು ಪಿಕ್ಚರ್ ಮಾಡೋದು. ಅದರಲ್ಲಿ ಆ ಜಯಲಕ್ಷ್ಮಿಗೆ ರೇಪಿಂಗ್ ಸೀನ್ ಇತ್ತು ನನಗೆ. ಅದನ್ನು ನೋಡ್ಬಂದು ನಮ್ಮ ತಂದೆ ನಮ್ಮನ್ನ ಯಾವತ್ತೂ ಬೈದವರೇ ಇಲ್ಲ. ನಾವು ಎಷ್ಟು 6 ಸತಿ ಫೇಲ್ ಆದರೂ ಬೈತಾ ಇರಲಿಲ್ಲ ನನ್ನ. ಆ ಪಿಕ್ಚರ್ ನೋಡ್ಬಂದು ಒಳ್ಳೆ ನಿನ್ನಂಥವ್ನು ಹುಟ್ಟಿಸ್ನಲ್ಲಪ್ಪ, ನಾನು ಸಾರ್ಥಕ ನನಗೆ ಅಂದ್ಬಿಟ್ಟು ಅಷ್ಟು ಬೈದರು. ನಾನು ಅವ್ರಿಗೆ ಹೇಳಿದೆ, ಇದು ಸಿನಿಮಾ ಅಂದರೆ ಕಲೆ, ನಮ್ಮ ಆ್ಯಕ್ಟಿಂಗು, ಅದೇನು ರಿಯಾಲಿಟಿ ಅಲ್ಲ ಅದು. ನೀವು ಯಾಕೆ ಹಿಂಗೆ ಅಂತೀರಾ? ಅದು ನಿಮಗೆ ಇಷ್ಟೊಂದು ಇದಾಯ್ತಲ್ಲ, ತೂ ನಿನ್ನಂತ ಅವನು ಹುಟ್ಟಿಸ್ತಾನಲ್ಲ ಅಂತ ಅಷ್ಟು ಬೇಜಾರು ಪಟ್ಕೊಟ್ರು. ಲಕ್ಕಿ ಅವ್ರು ಇರೋದ್ರಂಗೆ ನನ್ನ ನಾಗರೊಳಗೆ ಶುಭಮಂಗಳ ಎಲ್ಲ ನೋಡಿ ಈ ಡೈಡ್. ಸೊ ಈ ವಾಸ್ ಹ್ಯಾಪಿ ಲೇಟರ್ ಸ್ಟೇಜಸ್. ಯಾವಾಗಲೂ ಅಂಬರೀಷ್ ಅವ್ರ ಕಣ್ಣು ಕೆಂಪಾಗಿರುತ್ತೆ ಅಂತ, ಯಾಕೆ ಅಂತ? ಅದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಕೆಂಪಗಾಗಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಡಾಕ್ಟ್ರ್ ಹೇಳ್ತಾರೆ ಸ್ವಲ್ಪ ಐ ಡ್ರಾಪ್ಸ್ ಹಾಕೊಳ್ಳಿದ್ದ, ಅವಾಗ ಹಾಕೊಳ್ತೀವಿ. ನೋಡೋರ ಅಥವಾ ನೀವ? ಅದು ರೆಬಲ್ ಮಾಡ್ತಾ ಇರುತ್ತೆ. ಒಳ್ಳೆ ತಾನೆ, ಅದರಿಂದ ನನ್ನ ಕಣ್ಣಿಂದ ನಾನು ಇಷ್ಟೊಂದು ಫೇಮಸ್ ಆಗಿರ್ಬೋದು, ಯಾರು ಗೊತ್ತು ಅಂತ ಯಾರಾದ್ರೂ ಹೇಳಿದಾರ ನಿಮ್ಗೆ? ಹೇಳಿದ್ದಾರೆ. ಓ, ಅದಕ್ಕೆ ಅನುಭವಿಸಿ. ಯಾರು ಅಂತ ಹೇಳ, ಯಾರು ಅಂತ ಹೆಂಗೆ ಹೇಳಕ್ಕೆ 1000 ಜನ ಹೇಳಿದ್ದಾರೆ. ಸರಿ, ಈಗ ಇನ್ನೊಂದು ಗಿಫ್ಟ್ ಸರದಿ. ಅದು ಸರಿ ಇಲ್ಲ ಮೇಡಮ್. ಯಾಕೆ? ಅಂದ್ರೆ ಏನ್ ಇಷ್ಟ ಆಗ್ತಾ ಇಲ್ಲ? ಅದೆಲ್ಲ ಇಲ್ಲ, ಪ್ಯಾಕಿಂಗ್ ಇಷ್ಟ ಆಗ್ತಿಲ್ವಾ? ಅಷ್ಟೇ ಇರ್ಬೇಕಷ್ಟೇ. ಇಲ್ಲ, ಏನಿರ್ಬೋದು? ಬಿರಿಯಾನಿ ಗಿಫ್ಟ್ಗಳು ಅದಲ್ಲ ಅಂತ ಗೊತ್ತಾಗ. ವಾರಿಯರ್ ಬೇಕು. ಇದು ಇಷ್ಟ ಅಂತ ಅಲ್ಲ, ಇದು ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಇದು ಶುಗರು. ಇದು ಯಾತಕ್ಕೆ ತಿಂತೀವಿ ಅಂದರೆ ಈವ್ನಿಂಗ್ ಟೈಮ್ಸ್. ಈಗ ನಾನು ಬಂದಿರೋದು, ಈಗ ರಾತ್ರಿ ಬಂದಿದ್ದೀನಿ. ಇದು ರಾತ್ರಿ ಸಾಯಂಕಾಲ 5:30 ತಿನ್ಬಿಟ್ಟಿರ್ತೀವಿ. 2 ಬಿಸ್ಕೆಟ್ ಆ್ಯಂಡ್ ಎ ಕಾಫಿ, ಅದು ಓಕೆ ಫೈನ್. ಇವಾಗ ಸ್ವಲ್ಪ 5:30 ಮೇಲೆ ಆಗ್ಬಿಡಿದೆ, ಒಂದು ತಿಂದು ಬಿಡ್ಬೋದಲ್ಲ? ತಿನ್ಬೋದು. ನನ್ನ ಬಟ್ಟ ಚಿಕ್ಲೆಟ್ ತಿಂತಾ ಇದ್ದೀನಿ ಅದಕ್ಕೆ. ಇಲ್ಲ, ನೀವು ದಿಸ್ ಯೂಸ್ಫುಲ್ ಗಿಫ್ಟ್.
ಖಂಡಿತ ನಾಳೆ 5ವರೆಗೆ ತಿಂದ್ಬಿಡಿ. ಗ್ಯಾರಂಟಿ. ಅಲ್ಲ ಮನೆಗೆ ಹೋಗ್ಬಿಟ್ಟು ಮೇಡಮ್ ಜೊತೆ ಶೇರ್ ಮಾಡ್ಕೊಂಡು ತಿಂತೀರಾ? ಇವತ್ತು ಅವಳು ಇಲ್ಲ ಬಿಡಿ, ಅವಳು ಜಿಂದಾಲ್ಗೆ ಹೋಗಿದ್ದಾಳೆ. ಅಲ್ಲ ನಾಳೆ ತಿಂತೀನಿ ಅಂದ್ರಲ್ಲ, ನಾಳೆ ಸಿಗ್ತಾರೆ. ನಾಳೆ ಜಿಂದಾಲ್ಗೆ ಹೋದ್ರೆ ಎಲ್ಲಮ್ಮ ಬರ್ತಾಳೆ, ಅವಳು ಜಿಂದಾಲ್ಗೆ ಹೋಗಿ ಡಯಟ್ ಮಾಡ್ಬೇಕು. ಓಕೆ ಅಂಬರೀಶ್ ಅವರೇ,